ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು MJSK ಕ್ರಿಯೇಷನ್. ನಾನಿವತ್ತು ನಿಮಗೆ ಥ್ರೆಡ್ ಬ್ಯಾಂಗಲ್ಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಅದಕ್ಕೆ ಏನೇನು ಬೇಕು ಐಟಮ್ಸು ಅಂತ ಒಂದು ಸಲ ಎತ್ತಿಟ್ಕೊಂಡ್ಬಿಡೋಣ, ಆವಾಗ ನಮಗೆ ಈಸಿ ಆಗುತ್ತೆ. ನೋಡಿ, ರೈಟಿಂಗ್ ಪ್ಯಾಡ್ ಬೇಕು, ಯಾಕಂದರೆ ದಾರನ ಸುತ್ತಕೊಳ್ಳೋದಕ್ಕೆ. ಮೇಯ್ನಾಗಿ ಥ್ರೆಡ್ ಬ್ಯಾಂಗಲ್ಸ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಬೇಕು. ಇದು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಇಲ್ಲ ಅಂತಂದರೆ ಯಾವುದಾದ್ರೂ ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಕೂಡ ಸಿಗುತ್ತೆ. ಆನ್ಲೈನಲ್ಲಿ ಏನಾದ್ರು ನೀವು ಪರ್ಚೇಸ್ ಮಾಡ್ತೀವಿ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಇದರ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಮತ್ತು ಬೀಚ್ 7000 ಗಮ್ ಕೂಡ ಬೇಕು, ಸೀಸರ್ ಬೇಕು ಕಟ್ ಮಾಡೋದಕ್ಕೆ, ಸಿಲ್ಕ್ ಥ್ರೆಡ್ ಬೇಕು ಪ್ಯಾರೆಟ್ ಗ್ರೀನ್ ಕಲರು, ಮತ್ತು ಕುಂದನ್ ಸ್ಟೋನ್ಸು. ನಾನಿಲ್ಲೆಲ್ಲ ವೈಟ್ ಕಲರ್ಗಳನ್ನೇ ತೊಗೊಂಡಿದ್ದೀನಿ, ಗೋಲ್ಡನ್ ಫಿನಿಶ್ ಕುಂದನ್ ಸ್ಟೋನ್ಸು. ಮತ್ತು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ 2 ಬ್ಯಾಂಗಲ್ನ ತಗೊಳ್ಳಿ. 4 ಕಟ್ ಬ್ಯಾಂಗಲ್ ಅಂತೀವಲ್ಲ ಅದು. ಸೊ ನನ್ನ ಹತ್ರ 2 ಕಟ್ ಬ್ಯಾಂಗಲ್ ಇಲ್ಲ, ಅದರಿಂದ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಗಮ್ ಹಾಕಿ ಸ್ಟಿಕ್ ಮಾಡ್ತಾಯಿದ್ದೀನಿ. ಅದಾರೋ ತನಕ ನಾವೇನು ಮಾಡಬೇಕು ಅಂತಂದರೆ ಥ್ರೆಡ್ನ ರೆಡಿ ಮಾಡ್ಕೋಬೇಕು. ರೈಟಿಂಗ್ ಪ್ಯಾಡ್ ಹೈಟ್ ಎಷ್ಟಿದೆ ಅದನ್ನು ಒಂದು ಸುತ್ತಿದ್ರೆ ಒಂದು ಎಳೆ ಆಗುತ್ತೆ ನಮಗೆ ಅಲ್ಲಿಗೆ. ಇದೇ ರೀತಿಯೇ ನಾವೇನು ಮಾಡಬೇಕು ಅಂತಂದರೆ 25 ಎಳೆಗಳನ್ನ ಸುತ್ಕೋಬೇಕು. ನಿಮಗೆ ಥಿಕ್ನೆಸ್ ಬೇಕು ಅಂದರೆ ಜಾಸ್ತಿ ಸುತ್ಕೊಳ್ಳಿ. ಇವಾಗ 25 ಎಳೆ ಸುತ್ತಾದಮೇಲೆ ಸಿಸರ್ಸ್ನ ಸಹಾಯದಿಂದ ಕಟ್ ಮಾಡಿ ಅದನ್ನು ಗಮ್ ಹಾಕಿ ಸ್ಟಿಕ್ ಮಾಡಿಬಿಡಿ. ನಂತರ ಇದು ಆರಿದೆ ಬ್ಯಾಂಗಲ್ಸು, ಇದಕ್ಕೆ ಇನ್ನರ್ ಸೈಡಲ್ಲಿ B7000 ಗಮ್ನ ಅಪ್ಲೈ ಮಾಡಿ. ನೋಡಿ, ಈ ಥರ ಸ್ಟಿಕ್ ಮಾಡಿ ಒಂದು 2 to 3 ಮಿನಿಟ್ಸ್ ಬಿಟ್ಬಿಡಿ, ಆವಾಗ ಅದು ಸ್ಟಿಕ್ ಆಗಿರುತ್ತೆ. ಇವಾಗ ನೀಟಾಗಿ ಒಂದು ಚೂರು ಲೂಸ್ನೆಸ್ ಇಲ್ಲದೆ ಇರೋಂಗೆ ಬಳೆ ಸುತ್ತ ಥ್ರೆಡ್ನ ಸುತ್ಕೋಬೇಕು. ಇಲ್ಲ ಅಂತಂದರೆ ನಮಗೆ ನಾವು ಇನ್ನರ್ ಸೈಡ್ ಯಾವ ಬ್ಯಾಂಗಲ್ಸ್ ಹಾಕಿರ್ತೀವಿ ಅದು ವಿಸಿಬಲ್ ಕಾಣಿಸುತ್ತೆ. ಅದರಿಂದ ನಾವು ಯಾವ ಕಲರ್ ಥ್ರೆಡ್ ಯೂಸ್ ಮಾಡ್ತೀವಿ ಅದೇ ಕಲರ್ ಬ್ಯಾಂಗಲ್ನೇ ನೀವು ಯೂಸ್ ಮಾಡೋದ್ರಿಂದ ವಿಸಿಬಲ್ ಆದ್ರೂ ಕೂಡ ಅಷ್ಟೊಂದೇನು ಕಾಣಿಸೋದಿಲ್ಲ. ಅದರಿಂದ ಯಾವ ಕಲರ್ ಥ್ರೆಡ್ ಯೂಸ್ ಮಾಡ್ತೀರಾ ಅದೇ ಕಲರ್ ಬ್ಯಾಂಗಲ್ನ ಯೂಸ್ ಮಾಡಿ. ನೋಡಿ, ಇವಾಗ ಕಂಪ್ಲೀಟ್ ಸುತ್ತಿದಾದಮೇಲೆ ಇನ್ನರ್ ಸೈಡಲ್ಲಿ ಗಮ್ ಅಪ್ಲೈ ಮಾಡಿ ಉಳಿದಿರೋ ಥ್ರೆಡ್ಡನ್ನೆಲ್ಲ ಗಮ್ನ ಸಹಾಯದಿಂದ ಅಂಟಿಸ್ತಾ ಇದ್ದೀನಿ. ನೋಡಿ, ಅಂಟಿದ ಮೇಲೆ ಈ ರೀತಿ ಕಾಣುತ್ತೆ. ಇವಾಗ ನಾನಿಲ್ಲಿ ರೌಂಡ್ ಶೇಪಲ್ಲಿರೋ ಕುಂದನ್ ಸ್ಟೋನ್ನ ಯೂಸ್ ಮಾಡ್ತಾಯಿದ್ದೀನಿ. ಶೇಪ್ ಇದು. ಮತ್ತು ಐ ಶೇಪಲ್ಲಿ ನಾನು ಕ್ರೀಮ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಗಮ್ ಅಪ್ಲೈ ಮಾಡಿ ಒಂದು ರೌಂಡ್ ಶೇಪ್ ಇರೋ ಬಿಗ್ ಸೈಜ್ ಕುಂದನ್ ಸ್ಟೋನ್ನ ಸ್ಟಿಕ್ ಮಾಡಿದೆ. ಮತ್ತು ಇವಾಗ ಆ ಕಡೆ ಈ ಕಡೆ ಬಟರ್ಫ್ಲೈ ಡಿಸೈನಲ್ಲಿ ಕ್ರೀಮ್ ಕಲರ್ ಸ್ಟೋನ್ನ ಸ್ಟಿಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಅವೆರಡು ಮಿಡ್ಲಲ್ಲಿ ನಾವು ವೈಟ್ ಕಲರ್ ಸ್ಟೋನ್ನ ನೋಡಿ, ಈಗ ಫ್ಲವರ್ ಡಿಸೈನಲ್ಲಿ ನಮಗೆ ಒಂದು ಪ್ಯಾಟ್ರನ್ ರೆಡಿ ಆಯಿತು. ಅದೇ ನೇರಕ್ಕೆ ಇನ್ನೊಂದು ಸೈಡು ಕೂಡ ಇದೇ ಥರ ನಾವು ಫ್ಲವರ್ ಶೇಪ್ನ ಮಾಡ್ಕೋಬೇಕು. ಗ್ರೀನ್ ಕಲರ್ ಮತ್ತು ವೈಟ್ ಕಲರಲ್ಲಿ ನಾವು ಇಲ್ಲಿ ಸ್ಕ್ವೇರ್ ಅಂದರೆ ಎಕ್ಸಗನ್ ಟೈಪು ಡಿಸೈನ್, ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಥರ ಡಿಸೈನ್ ತೊಗೊಳ್ಳಿ. ನಾನೆಲ್ಲ ಹೈ ಶೇಪ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ಟ್ರೈಟಾಗಿ 3 ಗ್ರೀನ್ ಕಲರ್ ಸ್ಟೋನ್ನ ಫಸ್ಟು ಸ್ಟಿಕ್ ಮಾಡ್ತಾಯಿದ್ದೀನಿ.
ಅದಾದಮೇಲೆ ಅದರ ಪಕ್ಕದಲ್ಲಿ 2 ವೈಟ್ ಕಲರ್ ಸ್ಟೋನ್, ಆ ಕಡೆ 2 ಈ ಕಡೆ ವೈಟ್ ಕಲರ್ ಸ್ಟೋನ್ನ ಸ್ಟಿಕ್ ಮಾಡ್ತಾಯಿದ್ದೀನಿ. ಸೇಮ್ ಇದೇ ಥರನೇ ಇನ್ನೊಂದು ಸೈಡು ಕೂಡ ಮಾಡಿ. ಇದಾದಮೇಲೆ ಇನ್ನೊಂದು ಮಿಡ್ಲ್ ಗ್ಯಾಪಲ್ಲಿ ಗಮ್ ಅಪ್ಲೈ ಮಾಡಿ ನಾನಿಲ್ಲಿ ಸ್ಟೋನ್ ಚೈನ್ ಬರುತ್ತಲ್ವ ಅದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಡಿಸೈನ್ ಮಾಡ್ಕೋಬೋದು. ನಾನಿಲ್ಲಿ ಎಲೆ ರೀತಿಯೇ ಲೀವ್ಸ್ ಶೇಪಲ್ಲಿ ಮಾಡ್ತಾ ಇರೋದ್ರಿಂದ ಲೀವ್ಸದು ಸ್ಟೋನ್ ಇತ್ತಲ್ವ ಅದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. 3 ಕಡೆ ಅದೇ ರೀತಿ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಯಾವ ರೀತಿ ನಿಮಗೆ ವೀಡಿಯೋಸ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೆಚ್ಚು ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.